ಆ್ಯಕ್ಚುಲಿ ಮಗಳಿಗೋಸ್ಕರನೇ ಮಾಡಿದ್ದು ಸಿನಿಮಾ. ಕತೆ ಚೆನ್ನಾಗಿತ್ತು. ಮಗಳು ಇದ್ಲು, ಮಗು ಬೇಕಿತ್ತು ಕತೆಗೆ, ಸೊ ಹಾಕೊಂಡು ಮಾಡಿಬಿಡಿ ಅಂತೇಳಿ ನಾನೇ ಮಾಡಿಸಿದ್ದೆ. ಫಸ್ಟ್ ನನಗೆ ಕೊಟ್ಬಿಟ್ಟಿದ್ದೀನಿ. ಓಕೆ, ಸ್ವಲ್ಪ ನರ್ವಸು. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಆಮೇಲೆ ಇನ್ನೊಂದು ಹೇಳೋದಂದರೆ, ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿದೆ, 45 ಮಿನಿಟ್ಸ್ ಲೇಟ್ ಆಯಿತು. ಅದಕ್ಕೆ ಎಲ್ರಿಗೂ ಸಾರಿ, ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಕಾರಣ ನಮ್ಮ ಆ್ಯಕ್ಟರ್ಸು, ಹೀರೋಯಿನ್ ಬರಲಿಲ್ಲ, ಅವರು ಬರಬೇಕಿತ್ತು. ನಾವು 4 ಗಂಟೆ ಅಂತ ಹೇಳಿದ್ದೀವಿ. ಆ್ಯಕ್ಚುಲಿ 4 ಗಂಟೆ ಅಂದರೆ 4 ಗಂಟೆಗೆ ಇನ್ನೂ 15 ಮಿನಿಟ್ಸ್ ಅರ್ಲಿ ಬರಬೇಕಿತ್ತು. ಅವ್ರು ಯಾವ ಥರ ಟೈಮ್ ಸೆನ್ಸ್ ಫಾಲೋ ಮಾಡ್ತಾರೋ ನನಗೆ ಗೊತ್ತಿಲ್ಲ. ದಯವಿಟ್ಟು ನೀವೇ ಕ್ವಶನ್ ಮಾಡಬೇಕು. ಎಲ್ಲ ಹೋದರೆ ಪಂಚಾಲಿಟಿ ಇಲ್ಲಾಂದರೆ ಯಾವ ಥರ ವರ್ಕೌಟ್ ಆಗುತ್ತೆ ಇದು. ಈಗ ನಾನು ಕಾಯ್ಬೋದು, ಬೇರೆಯವ್ರು ನನ್ನ ಥರ ಇರೋರು ಕಾಯ್ಬೇಕಲ್ವಾ, ಅದು ಅವ್ರು ತಿಳ್ಕೊಬೇಕು. ಅದಕ್ಕೋಸ್ಕರ ಲೇಟ್ ಆಗಿದ್ದೀನಿ, ಬೇರೆ ಏನು ಉದ್ದೇಶ ಇಲ್ಲ. ಸಾರಿ, ಎಲ್ಲ ಕ್ಷಮಿಸ್ಬಿಡಿ ಮತ್ತೊಂದು ಸಲ. ಸೊ ಸಿನಿಮಾ ಚೆನ್ನಾಗಿತ್ತು, ನಡೀತಾ ಇತ್ತು ಜರ್ನಿ. ನಡಿಬೇಕಾದ್ರೆ ಲಾಸ್ಟ್ 10 ಡೇಸ್ ಶೂಟಿಂಗಲ್ಲಿ ಆಕ್ಸಿಡೆಂಟಲ್ಲಿ ಸಡನ್ನಾಗಿ ರಾಕಿ ತೀರ್ಕೊಂಡ ತಕ್ಷಣ ಶೂಟಿಂಗ್ ಸ್ಟಾಪ್. ಇದು ರಾಣ ತುಂಬ ಚಿಕ್ಕ ನಾಯಿ, ಅವನು ಆ ಸೈಜಿಗೆ ಬರೋವರೆಗೂ ವೆಯ್ಟ್ ಮಾಡಿದ್ವಿ ನಾವು. ಸಿನಿಮಾ ಲೇಟ್ ಆಗೋಕ್ಕೆ ರೀಸನ್ ಏನಾದರೂ ಇದ್ದರೆ ಅದೇ, ನಾವು ಅಷ್ಟು ದಪ್ಪ ಆಗೋವರೆಗೂ ಕಾಯ್ದು ಲಾಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದೆ ಇವನ್ನ ಇಟ್ಕೊಂಡು. ಆಕ್ಸಿಡೆಂಟ್, ಟ್ರೈನರ್ ಏನೋ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಸುಮ್ಮನಹಳ್ಳಿ ಬ್ರಿಡ್ಜ್ ಹತ್ರ ಆಕ್ಸಿಡೆಂಟ್ ಆಗೋಯ್ತಂತೆ. ಸ್ಕೂಲು ವ್ಯಾನು ರಿವರ್ಸ್ ತೆಗಿಬೇಕಾದ್ರೆ ಬಿದ್ದುಬಿಟ್ಟಿದೆ. ಕೇಸೆಲ್ಲ ಆಗಿತ್ತು, ನಾನೇ ಕಂಪ್ಲೇಂಟ್ ಎಲ್ಲ ಮಾಡಿಸಿದ್ದಲ್ಲ ಸ್ಟೇಷನಿಗೆ. ಆಮೇಲೆ ಏನಾಯಿತು, ಅವರು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಆಮೇಲೆ ಇವನು ದೊಡ್ಡವನಾಗೋವರೆಗೂ ವೆಯ್ಟ್ ಮಾಡಿ, ಅದಕ್ಕೆ ನಾವು 2 ವರ್ಷ ಲೇಟ್ ಆಗೋದು ಸಿನಿಮಾ. ಅದು ಆ್ಯಕ್ಚುಲಿ ಜನಕ್ಕೆ ಏನು ಅಂದ್ಕೊಂಡಿದ್ರೆ ಯಾಕೆ ಇಷ್ಟು ಲೇಟ್, ಅವ್ರಿಗೇನೂ ಗೊತ್ತಿಲ್ಲ ರೀಸನ್ನು. ನಾವು ಎಲ್ಲೂ ಡಿಸ್ಕ್ಲೋಸ್ ಮಾಡಿರಲಿಲ್ಲ, ಯಾರಿಗೂ ಹೇಳಿರಲಿಲ್ಲ. ರೀಸನ್ ಏನಂದರೆ ಏನಂತ ಹೇಳ್ತೀರಿ, ನಾಯಿ ಸತ್ತೋಯ್ತು ಅಂತ. ಸುಮ್ಮನೆ ಸೆಂಟಿಮೆಂಟು ಇಟ್ಕೊಂಡು ಏನೋ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಇನ್ನು ವೆಯ್ಟ್ ಮಾಡಿ ಸುಮಾರು 1 ವರ್ಷ ವೆಯ್ಟ್ ಮಾಡಿದ್ವಿ ಅನ್ಸುತ್ತೆ. 1 ವರ್ಷ ವೆಯ್ಟ್ ಮಾಡಿದ್ವಿ ಅವನಿಗೋಸ್ಕರ. ಸೊ ದೊಡ್ಡವನಾದ ಸಿನಿಮಾ ಮುಗೀತು. ಸೊ ಅದೊಂದು ಸ್ಪೆಷಲ್ ಅಂದರೆ ಅದಕ್ಕೆ ಇವನ್ನ ಇಟ್ಕೊಂಡೇ ನಾವು ಲಾಂಚ್ ಮಾಡಿದ್ವಿ, ಬೇರೆ ಯಾರನ್ನೂ ಕರೆಸಲೇ ಇಲ್ಲ ನಾವು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮದವರು ಬಂದಿರೋದಕ್ಕೆ. ಡೇ 1ಇಂದನೂ ತುಂಬ ಸಪೋರ್ಟ್ ಮಾಡಿದ್ದೀರ ನಮ್ಮ ಸಿನಿಮಾ ಟೀಸರ್ ಲಾಂಚಿಂದನೂ. ಆ್ಯಂಡ್ ಪರ್ಸ್ನಲಾಗಿ ನನ್ನ ಕೆಲವು ಫ್ರೆಂಡ್ಸ್ ಬಂದಿದ್ದಾರೆ, ಅವರು ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸೊ ಯಾವ ಮೋಹನ ಮುರಳಿ ಕರೆಯಿತು ನನ್ನ ಮೊದಲನೇ ಚಿತ್ರ. ಸೊ ಮೇಡಮ್ ಹೇಳಿದಾಗೆ ಏನಕ್ಕೆ ಬರಬೇಕು ಅಂದರೆ, ಅಫ್ಕೋರ್ಸ್ ದೇರ್ ಇಸ್ ಅ ಬ್ಯೂಟಿಫುಲ್ ಎಮೋಷನ್ ಬಿಟ್ವೀನ್ ಅ ಡಾಗ್ ಆ್ಯಂಡ್ ಅ ಗರ್ಲ್ ಆ್ಯಂಡ್ ಅ ಫ್ಯಾಮಿಲಿ. ಸೊ ಯಾರೆಲ್ಲ ಪೆಟ್ ಲವರ್ಸು, ಎಮೋಷ್ನಲ್ ಜಾನರ್ ಅಥವಾ ಒಂದು ಡ್ರಾಮಾ ಜಾನರ್, ಸಸ್ಪೆನ್ಸ್ ಜಾನರ್ನ ಎಂಜಾಯ್ ಮಾಡೋಂಥ ಆಡಿಯನ್ಸ್ಗೆ ಅವರು ಎಕ್ಸ್ಪೆಕ್ಟ್ ಮಾಡೋಂಥ ಎಲ್ಲ ಎಮೋಷನ್ಸು, ಫ್ಯಾಮಿಲಿ ವ್ಯಾಲ್ಯೂಸು, ಆ್ಯಂಡ್ ಡಾಗ್ ಮೇನ್ಲಿ ಪೆಟ್ ಲವರ್ಸ್ಗೆ ಇರ್ತಾ ಇರೋದು. ಸೊ ಆ ಥರದ್ದು ಒಂದಷ್ಟು ಅಂಶಗಳು ಸಿನಿಮಾದಲ್ಲಿದೆ. ಆ ಥರದ ಒಂದು ಜರ್ನಿ ನನ್ನ ಸರ್, ನಾನು ಒಂದು ಹ್ಯಾಂಡಿಕ್ಯಾಪ್ ಮಗು, ಅವಳಿಗೆ ತಂದೆಯಾಗಿ ಅವಳು ಹೆಂಗೆ ನಾನು ನೋಡ್ಕೊತೀನಿ, ಅವಳಿಗೆ ಯಾವತ್ತೂ ಏನು ಕೊರತೆ ಬರದಿರೋ ಥರ, ಫೀಲ್ ಆಗದಿರೋ ಥರ ನೋಡ್ಕೊಳ್ಳೋಂಥ ಅವ್ರ ಜವಾಬ್ದಾರಿಯುತ ತಂದೆ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಸರ್. ಇಲ್ಲ ಸರ್, ಇದೀಗ ಒಂದು ಸುದ್ದಿ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಅದಾದಮೇಲೆ ನಾನು ಫಸ್ಟು ಜಾತ್ರೆ ಅಂತ ಶಾರ್ಟ್ ಮೂವಿ ಮಾಡಿದೆ. ನಾನು ಇದು 2ನೇ ಸಿನಿಮಾ ಆರ್ಟಿಸ್ಟ್. ಮತ್ತು ಒಂದ್ಸಲಿ ಒಂದು ನಾಯಿ ಬಂದಿತ್ತು. ನಾಯಿ ಬಂದಮೇಲೆ ನಾನು ಹೆಂಗೆ ಚೇಂಜ್ ಆಗಿದ್ದೆ ಅನ್ನೋ ಒಂದು ಈ ಮೂವಿ ಇದೆ. ಏನು ಓದ್ತಿದ್ದೀರಾ? 7th ಇತ್ತು. ಇಲ್ಲ, ನನಗೂ ಆಸೆ ಇತ್ತು. ನಮ್ಮ ಅಪ್ಪನೂ ಹೇಳಿದ್ರು ಮಾಡು ಅಂತ. ನನಗೂ ಖುಷಿ ಇತ್ತು, ನಂಗೆ ಚಾನ್ಸ್ ಸಿಕ್ಕಿತ್ತು ಅಂತ. ಮಾಡಿದ್ದೀನಿ. 50 to 60 ಥಿಯೇಟರ್ಸ್ ರಿಲೀಸ್ ಆಗ್ತದೆ. ನಿಮ್ಮೆಲ್ಲರೂ ಸಹಕಾರ ಬೆಂಬಲ ಈ ಸಿನಿಮಾಗಿರಲಿ ಅಂತ ಕೇಳ್ಕೊಂತೀನಿ. ತುಂಬ ದೂರದಿಂದ ಬರ್ತಾ ಇದ್ದೆ. ಇಲ್ಲ, ಆ್ಯಕ್ಚುಲಿ ಬೇರೆ ಫಂಕ್ಷನ್ ಇತ್ತು, ಮುಗಿಸ್ಕೊಂಡು ಮನೆಗೆ ಬಂದು ಅಲ್ಲಿಂದ ಬರುವಾಗ ಲೇಟ್ ಆಯಿತು. ಹೌದು, ಆ್ಯಕ್ಚುಲಿ ಅದು ಕ್ಯಾಬ್ ಅವ್ರಿಗೆ ಹೇಳಿದ್ರೆ ಅವ್ರು ಬೇಗ ಬರಲಿಲ್ಲ. ಇಲ್ಲ ಸರ್, ನಾನು ಆ್ಯಕ್ಚುಲಿ ಬೇಗ ಬಿಟ್ಟೆ, ಸ್ವಲ್ಪ ಲೇಟ್ ಆಯ್ತು, ಸಾರಿ, ಕ್ಷಮೆ ಇರಲಿ ಸರ್. ಇದೇ ಫಸ್ಟ್ ಟೈಮ್ ಸರ್ ಲೇಟ್ ಆಯಿತು, ಸಾರಿ ಕೇಳಿದೆ. ಇಲ್ಲ, ಆ್ಯಕ್ಚುಲಿ ಸಾರಿ ಕೇಳಿದೆ ಈಗ. ಸರ್ ಯಾರಿಲ್ಲ ಅಂದರೂ ನಾನು 100% ಇದ್ದೀನಿ ಸರ್. ಇದುವರೆಗೂ ಇವತ್ತೇ ಫಸ್ಟ್ ಲೇಟ್ ಆಗಿದೆ ಆ್ಯಕ್ಚುಲಿ.
ಟ್ರೈಲರ್ ಎಲ್ಲರೂ ನೋಡಿದ್ದೀರಾ ಅನ್ಕೋತೀನಿ ಇವಾಗಷ್ಟೇ, ನಾನೇ ಲೇಟು. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀವಿ. ನನ್ನದು ಬಂದು ನನ್ನ ಒಂದು ಹ್ಯಾಂಡಿಕ್ಯಾಪ್ ಮಗುವಿನ ಒಂದು ತಾಯಿ ಪಾತ್ರದಲ್ಲಿ ನಾನು ಕಾಣಿಸ್ಕೊತೀನಿ ಈ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಇದೇ 27ಕ್ಕೆ ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ಫಸ್ಟ್ ಆಫ್ ಆಲ್ ಮೀಡಿಯಾದವ್ರ ಆಶೀರ್ವಾದ ನಮಗೆ ಇರಬೇಕು. ಆ್ಯಕ್ಚುಲಿ ಮೀಡಿಯಾದವ್ರು ನೀವಿದ್ರೇ ನಮಗೆ ಬೇರೆ ಕಡೆ ರೀಚ್ ಆಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.